ನಾನು ಅಕ್ಷಯ್ ಈಗ ನನ್ನ ಪ್ರಕಾರ ಪ್ರಿಟಿ ರೆಡಿಯಾಗಿ ಊರು ಸುತ್ತಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು 7 ಐಲ್ಯಾಂಡ್ ಟೂರ್ ಇದೆ. ಆದರೆ ನಾವು ಇನ್ನೂ ಸರಿ ಆಗಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇದೇ ಬೀಚ್, ಇದು ನಾವೀಗ ಅಲ್ಲಿ ಹೋಗ್ತಾ ಇದ್ದೇವೆ. ಹೋದ ನಂತರ ನಿಮ್ಮನ್ನ ಭೇಟಿ ಮಾಡ್ತೇನೆ. ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನೆಲ್ಗೆ ಸ್ವಾಗತ. ದಿಸ್ ಇಸ್ ಕ್ರಾಬಿ ಡೇ 2. ನಾವು ಕ್ರಾಬಿಯಲ್ಲಿ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಊರ್ ಸುತ್ಕೊಂಡು ಬಂದ್ವಿ. ಬೀಚ್ ವ್ಯೂ ಇರುವಂತ ಒಂದು ಪುಟಾಣಿ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು we ordered our breakfast. Look at the breathtaking view there. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ರೆ my name is Sonali and this is the Thailand trip vlog that ನಾನು ಪದೇ ಹಾಕ್ತಾ ಇದ್ದೇನೆ ಥೈಲ್ಯಾಂಡ್ ಸೀರೀಸ್ ಅಲ್ಲಿ. ನೀವು ಬಾಕಿ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಇದು ನಮ್ದು ಡೇ 2 ಇನ್ ಕ್ರಾಬಿ ಆಗಿತ್ತು. ನಾವು ಬೆಳಗ್ಗೆ ರೆಡಿಯಾಗಿ ನಮ್ಮ ಹಾಸ್ಟೆಲ್ ಕಡೆಯಿಂದ ಹೊರಗೆ ಒಂದು 5 minutes ವಾಕಿಂಗ್ ಡಿಸ್ಟೆನ್ಸ್ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫೋಟೋಸ್, ವಿಡಿಯೋಸ್, ವ್ಯೂಸ್ ಇದನ್ನೆಲ್ಲ ನೋಡ್ಕೊಳ್ತಾ ನಮ್ಗೆ 12:30 ಪಿಕಪ್ ಇತ್ತು. ನಮ್ಗೆ 7 ಐಲ್ಯಾಂಡ್ ಟೂರ್ ಇದು ಅವ್ರು ಏನ್ ಬುಕ್ ಮಾಡಿದ್ವಲ್ಲ ನಾವು ಹಿಂದಿನ ದಿವಸ, ಆ ವಿಡಿಯೋದಲ್ಲಿ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಹಾಸ್ಟೆಲ್ ಅವ್ರ ಕಡೆಯಿಂದಾನೆ ಬುಕ್ ಮಾಡಿದ್ವಿ. ಸೊ 12:30ಗೆ ಪಿಕಪ್ ಇತ್ತು. ನೋಡಿ ನಮ್ ಪಿಕಪ್ ಬಂದಾಯ್ತು. ನಾವು ಒಬ್ರೇ ಇರ್ಲಿಲ್ಲ, ತುಂಬಾ ಜನ ಇದ್ವಿ. ಇಟ್ ವಾಸ್ ಅ ಗ್ರೂಪ್ ಟೂರ್. ಥೈಲ್ಯಾಂಡ್ ಅಲ್ಲಿ ಟುಕ್ ಅಂತೂ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಸೊ ಇದು ಒಂದು ಮಾಡರ್ನೈಸ್ಡ್ ಟುಕ್ ವರ್ಷನ್ ಆಯ್ತಾ. ಅದನ್ನ ಬೋರ್ಡ್ ಮಾಡಿದ್ವಿ. ಬೋರ್ಡ್ ಮಾಡ್ಕೊಂಡು ನಾನು, ಅಕ್ಷಯ್ ಹಾಗೆ ನಮ್ ಜೊತೆ ಇರುವಂತ ಎಲ್ಲರೂ ಬೀಚ್ ಕಡೆ ಹೊರಟ್ವಿ. ನೀವು ಯಾರ ಹತ್ರ 7 ಐಲ್ಯಾಂಡ್ ಟೂರ್ ಬುಕ್ ಮಾಡ್ತೀರಲ್ಲ ಅವ್ರದ್ದೊಂದು ಸ್ಪೆಸಿಫಿಕ್ ಲೊಕೇಶನ್ ಇರ್ತದೆ. ಅಲ್ಲಿ ತನಕ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿದ ತಕ್ಷಣ ನೀವು ಬ್ಯಾಂಡ್ಸ್ ಎಲ್ಲ ಟೈ ಮಾಡ್ಬೇಕಾಗ್ತದೆ. ಸೊ ದಟ್ ನೀವು ಅದೇ ಗ್ರೂಪ್ ಅವರು ಅಂತ ಗೊತ್ತಿರಬೇಕು. ಹಾಗೆ ಯಾರಿಗಾದ್ರೂ ಸ್ನಾರ್ಕ್ಲಿಂಗ್ ಇಂಟ್ರೆಸ್ಟ್ ಇದ್ರೆ, ಯಾರಿಗಾದ್ರೂ ನಿಮ್ಗೆ ಬೇರೆ ಆಕ್ಟಿವಿಟೀಸ್ ಇಂಟ್ರೆಸ್ಟ್ ಇದ್ರೆ ಎಲ್ಲದೂ ಅಲ್ಲೇ ಬುಕ್ ಮಾಡ್ಬೇಕಾಗ್ತದೆ. ನಾವು ಇಲ್ಲಿ ಲ್ಯಾಂಡ್ ಆಗಿದ್ವಿ. ಒಂದು 15 minutes ರೈಡ್ ಆಗಿತ್ತು ಆ ಟುಕ್ ಅಲ್ಲಿ. ಬಂದು ಫಾರ್ಮ್ಸ್ ಅಲ್ಲಿ ನಮ್ಮ ಹೆಸರು, ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ವಿ. ಮಾಡಿ ಒಂದು 5 minutes ಅಲ್ಲಿ ಅವ್ರು ನಮ್ಮ ಕೈಗೆಲ್ಲ ಇದು ನೋಡ್ತಿದ್ದೀರಾ ಬ್ರೌನ್ ಟ್ಯಾಗ್ ಹಾಕಿದ್ರು. ಸೊ ಈ ಟ್ಯಾಗ್ ಅನ್ನ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವೇನಾದ್ರೂ ಥೈಲ್ಯಾಂಡ್ ಹೋಗ್ತಾ ಇದ್ರೆ, ಈ ತರ ಟೂರ್ ಬುಕ್ ಮಾಡ್ತಾ ಇದ್ರೆ, ಅವ್ರ ಕೈ ಕೊಟ್ಟಿರುವಂತ ಟ್ಯಾಗ್ ಗಳನ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ನಾನು ಸ್ವತಃ ನೋಡಿದ್ದೇನೆ, ಒಬ್ಬರಿಗೆ ಅವ್ರ ಫುಡ್ ಅನ್ನ ಆಕ್ಚುಲಿ ತಗೋಬೇಕಿತ್ತು, ಬಟ್ ಅವ್ರ ಟ್ಯಾಗ್ ಮಿಸ್ ಮಾಡಿದ್ರು ಅಂತ ಕೊಡ್ಲಿಕ್ಕೆ ತುಂಬಾ ಕಿರಿಕಿರಿ ಮಾಡಿದ್ರು. ಬಟ್ ಅಫ್ ಕೋರ್ಸ್ ಫೈನಲಿ ಇಟ್ ವಾಸ್ ಡನ್. ಪುರಾಣ ಬೇಡ, ಈಗ ವ್ಯೂ ನೋಡಿ. ಈ ತರ 7 ಐಲ್ಯಾಂಡ್ ಟೂರ್ 2 ರೀತಿ ಇರ್ತದೆ ಆಯ್ತಾ. ಒಂದು ನೀವು 12:30 ಹೋಗಿ ಸಂಜೆ ಬರೋದು, ಇಲ್ಲ ನೀವು ಬೆಳಗ್ಗೆ ಹೋಗಿ ಮಧ್ಯಾಹ್ನ ಅಷ್ಟರಲ್ಲಿ ವಾಪಸ್ ಬರೋದು. ವಿ ಚೋಸ್ ದ 12:31. ಈಗ ನೋಡ್ತಾ ಇದ್ದೀರಾ ಸಿ ಲೆವೆಲ್ ಸ್ವಲ್ಪ ಲೋ ಟೈಡ್ ಇದೆ, ಸ್ವಲ್ಪ ಇಲ್ಲೆಲ್ಲ ಖಾಲಿ ಅನಿಸ್ತದೆ. ನಾವು ವಾಪಸ್ ಬರುವಷ್ಟರಲ್ಲಿ ಇಟ್ ವಾಸ್ ಕಂಪ್ಲೀಟ್ಲಿ ಫುಲ್ ಆಯ್ತಾ. ಸೊ ನಾವು ಇಲ್ಲಿಂದ ವಾಕ್ ಮಾಡ್ಕೊಳ್ತಾ ನಮ್ಮ ಬೋಟ್ ಕಡೆ ಹೊರಟ್ವಿ. ನೀವು ಯಾವ ರೀತಿ ಪ್ಯಾಕೇಜ್ ಅನ್ನ ಬುಕ್ ಮಾಡಿರ್ತೀರಾ ಅದ್ರ ಅಕಾರ್ಡಿಂಗ್ಲಿ ಅವ್ರು ಬೋಟ್ ಗಳನ್ನ ಅಸೈನ್ ಮಾಡಿಟ್ಟಿರ್ತಾರೆ. ಟ್ಯಾಗ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ನಿಮ್ಗಂತ ಒಂದು ಟೂರ್ ಗೈಡ್ ಅಸೈನ್ ಮಾಡ್ತಾರೆ. ನೀವು ಆ ಟೂರ್ ಗೈಡ್ ಏನ್ ಹೇಳ್ತಾರಲ್ಲ ಅದನ್ನ ಫಾಲೋ ಮಾಡಿದ್ರೆ ಆಯ್ತು. ಅಂಡ್ ಒನ್ಸ್ ವಿ ಗಾಟ್ ಇಂಟು ದ ಬೋಟ್, ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಫಾರ್ ದ ಡೇ. ನಮ್ಮ ಊರುಗಳಲ್ಲೂ ನಾನು ಈ ತರ ಬೋಟ್ಸ್ ಅಲ್ಲಿ ಹೋಗಿದ್ದೇನೆ. ನಾನು ಬೇರೆ ರೀತಿ ಟೂರ್ಸ್ ತಗೊಂಡಿದ್ದೇನೆ. ಬಟ್ Thailand was different. Thailand was mesmerizing. The water, the color of the water, the entire ambience. ವಿಯೆಟ್ನಾಮಲ್ಲೂ ಸಹ ಸೇಮ್ ಇದೇ ರೀತಿ ಇರ್ತದೆ. ಬಟ್ ಐ ಡೋಂಟ್ ನೋ, ದ ಎನರ್ಜಿ ಇನ್ ಥೈಲ್ಯಾಂಡ್ ಇಸ್ ಸ್ಟಿಲ್ ಡಿಫ್ರೆಂಟ್. ಅದೊಂಥರ ಚೆನ್ನಾಗಿರ್ತದೆ ಆಯ್ತಾ. ಟೂರ್ ಸ್ಟಾರ್ಟ್ ಆಗಿ ಇನ್ನೇನು ಒಂದು 5 ನಿಮಿಷ ಆಗಿತ್ತು. ಅಷ್ಟರಲ್ಲಿ ನಮ್ಮ ಟೂರ್ ಗೈಡ್ ಏನೋ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಸೈಲೆಂಟ್ ಮಾಡಿಸಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ. First, Boda Island, Top Island, Chicken Island, Sea Island, no, go. And then, Changming Island, Riley Beach, Pranang Cave, impossible. Impossible. Stay better. This year, Riley. And then this name, Riley East. You walk in, go to the Pranang Beach. You see, walking little bit. ಸೊ ಅವರು ನಮ್ಮ ಟೂರ್ ಪ್ಯಾಕೇಜ್ ಅಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ, ಏನ್ ಇನ್ಕ್ಲೂಡ್ ಆಗಿಲ್ಲ, ಎಲ್ಲಿ ಹೋಗ್ಬೋದು, ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ವೆರಿ ಸ್ಯಾಡ್ಲಿ ನಮಗೆ ರೈಲೆ ಬೀಚ್ ಕೇವ್ ಏನಿತ್ತಲ್ಲ ಎಕ್ಸ್ಪ್ಲೋರ್ ಮಾಡುವಷ್ಟರಲ್ಲೇ ಮಳೆ ಬಂದ್ಬಿಡ್ತು. ಎಲ್ಲರೂ ಅಲ್ಲಲ್ಲೇ ಎಲ್ಲಿ ಶೆಲ್ಟರ್ ಇದೆ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರು. ನಾನು ಅಕ್ಷಯ್ ಮಳೆ ಬಂದಿದ್ ಬರ್ಲಿ, ನಾವು ಆಗಿದ್ದಾಗ ಹೇಗಿದ್ರು ಒದ್ದೆ ಆಗ್ಬೇಕು ಅಂತ ಗೊತ್ತಿತ್ತಾ. ಸೊ ಲೆಟ್ ಅಸ್ ಎಂಜಾಯ್ ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್ ಅಂತ ಹೇಳಿ ಹೊರಗೆ ಬಂದ್ವಿ. ಹೊರಗೆ ಬಂದು ಸ್ವಲ್ಪ ವಿಡಿಯೋಸ್, ಫೋಟೋಸ್ ಎಲ್ಲ ಮಾಡಿದ್ವಿ. ಮಳೆ ಬರ್ತದೆ, ನೀರಿಗೆ ಹೋಗ್ತಿದ್ದೇವೆ ಅಂತ ಮೊಬೈಲಿಗೂ ಕವರ್ಗಳನ್ನೆಲ್ಲ ಮೊದಲೇ ತಗೊಂಡ್ ಬಂದಿದ್ವಾ. ಸೊ ದ್ಯಾಟ್ ಆಲ್ಸೋ ಹೆಲ್ಪ್. ವಿ ಜಸ್ಟ್ ಕ್ಲಿಕ್ ಲಾಟ್ಸ್ ಆಫ್ ಪಿಕ್ಚರ್ಸ್, ಟುಕ್ ಲಾಟ್ಸ್ ಆಫ್ ಫೋಟೋಸ್. ಹಾಗೆ ಮಾಡಿಕೊಂಡು ಆಟ ಆಡ್ಕೊಂಡು
ಕೇವ್ ಅಂತೂ ಹೋಗಲಿಲ್ಲ, ಬಟ್ ಕೇವ್ ಅಲ್ಲಿ ರೋಪಿಂದ ಕ್ಲೈಂಬಿಂಗ್ ಎಲ್ಲ ಇತ್ತು ಆಯಿತಾ. ಅದು ಯಾವುದು ಮಾಡಿಲ್ಲ. ಇಟ್ ಲುಕ್ ವೆರಿ ಡೇಂಜರಸ್. ವಿ ಜಸ್ಟ್ ಸಾ ಎವ್ರಿಥಿಂಗ್. ಕಣ್ಣಲ್ಲಿ ಆ ಬ್ಯೂಟಿ ಆಫ್ ದ್ಯಾಟ್ ಪ್ಲೇಸನ್ನು ಕಣ್ಣಲ್ಲಿ ತುಂಬಿಕೊಂಡ್ವಿ. ಹಾಗೆ ವಿ ಟುಕ್ ಆಫ್ ಫಾರ್ ದ ನೆಕ್ಸ್ಟ್ ಸ್ಟಾಪ್. ಆವಾಗಲೇ ಹೇಳ್ದಂಗೆ ಇಲ್ಲಿ ಮಳೆ ಬಂತಂದರೆ ಒಂದು ಅರ್ಧ ಮುಕ್ಕಾಲು ತಾಸೆಲ್ಲ ಬರಲ್ಲ, ಒಂದು 10 to 20 minutes ಆ್ಯಂಡ್ ದೆನ್ ಇಟ್ಸ್ ಆಲ್ ಕ್ಲಿಯರ್ ಅಗೇನ್. ಸೊ ನಾವು ಅಲ್ಲಿ ಫಸ್ಟ್ ತುಂಬ ಹೆದರ್ಕೊಂಡ್ಬಿಟ್ಟಿದ್ವಿ, ಓ ನೋ ಡೇ ಸ್ಟಾರ್ಟಿಂಗಿಗೆ ಹೀಗಾಗೋಯ್ತಲ್ಲ ಅಂತ. ಬಟ್ ನೋ, ವಿದಿನ್ ಫ್ಯೂ ಮಿನಿಟ್ಸ್ ದ ವೆದರ್ ಕ್ಲಿಯರ್ ಆ್ಯಂಡ್ ದ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ವಾಸ್ ದೇರ್. ಆದರೆ ಆ ಮೋಡಗಳು ದೇ ವರ್ ಫಾಲೋಯಿಂಗ್ ಅಸ್ ಆಲ್ ರೈಟ್, ಬಟ್ ದ್ಯಾಟ್ ಲುಕ್ ಸೋ ಬ್ಯೂಟಿಫುಲ್. ಮಳೆಗಾಲದಲ್ಲಿ ಆ ಒಂದು ಮೋಡಗಳೆಲ್ಲ ಇರುವಾಗ ಫುಲ್ ಓಪನ್ ಸಿ, ಓ ಮೈ ಗಾಡ್, ದ್ಯಾಟ್ ಲುಕ್ ಬ್ಯೂಟಿಫುಲ್ ಆಯಿತಾ. ಎಷ್ಟೇ ನಾನು ಇಲ್ಲಿ ಬ್ಯೂಟಿಫುಲ್ ಅಂದರೆ ನಿಮಗೆ ಆ ವೈಬ್ ಸಿಗಲ್ಲ. ಯು ಹ್ಯಾವ್ ಟು ಗೋ ದೇರ್, ಯು ಹ್ಯಾವ್ ಟು ಗೋ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್. ಸೆವೆನ್ ಐಲ್ಯಾಂಡ್ ಟೂರ್ ಅಂದರೆ ಇದೇ ರೀತಿ ಆಯಿತಾ. ಇನ್ಫ್ಯಾಕ್ಟ್ ಐಲ್ಯಾಂಡ್ ಟೂರ್ ಅಂದರೆ ಇದೇ ರೀತಿ. ಯು ಜಸ್ಟ್ ಗೆಟ್ ಇನ್ ಟು ದ ಬೋಟ್, ಒಂದಾದಮೇಲೆ ಇನ್ನೊಂದು ಐಲ್ಯಾಂಡನ್ನು ನೋಡ್ತೀರಾ. ನಿಮಗೆ ಎಲ್ಲೆಲ್ಲಿ ಸ್ನಾರ್ಕ್ಲಿಂಗ್, ಸ್ಕೂಬಾ ಡೈವಿಂಗಿಗೆ ಅಲೌಡ್ ಇದೆ ಅಲ್ಲಿ ಅದನ್ನು ಮಾಡ್ತೀರಾ. ಹಾಗೆ ವೆನ್ ಯು ಕಮ್ ಬ್ಯಾಕ್ ಅಲ್ಲಿಂದ ವಾಪಸ್ ಬಂದ ನಂತರ ರಿಫ್ರೆಶ್ಮೆಂಟ್ಸ್ ಇರ್ತದೆ. ಆ್ಯಂಡ್ ದೆನ್ ಯು ರಿಪೀಟ್ ದ ಹೋಲ್ ಪ್ರಾಸೆಸ್. ದ್ಯಾಟ್ ಇಸ್ ವಾಟ್ ವಿ ಡೂ ಆ್ಯಂಡ್ ಇನ್ ಫ್ಯಾಕ್ಟ್ ದ್ಯಾಟ್ ಇಸ್ ವಾಟ್ ವಿ ಡೆಡ್. ಇಲ್ಲಿ ಮತ್ತೆ ನಮ್ಮ ಟೂರ್ ಅಣ್ಣ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಯಾವ ಐಲ್ಯಾಂಡಲ್ಲಿ ಇಳಿದ್ವಿ, ಅಲ್ಲಿಂದ ಮುಂದೆ ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೇವೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಫುಡ್ ಎಲ್ಲಿ ಅಲೌಡ್ ಇದೆ, ಫುಡ್ ಎಲ್ಲಿ ಅಲೌಡ್ ಇಲ್ಲ. ಕೆಲವೊಂದು ಐಲ್ಯಾಂಡಲ್ಲಿ ಫುಡ್ ಅಲೌಡ್ ಇಲ್ಲ ಆಯಿತಾ. ಆ ಥರ ನಾವೇನು ತೊಗೊಂಡು ಹೋಗಿ ಅದನ್ನು ಬಿಸಾಡೋದು, ಪ್ಲಾಸ್ಟಿಕ್ ಅದು ಇದು ಮಾಡ್ತೇವೆ ಅಂತ ಹೇಳಿ ದೇರ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಷನ್ ಆನ್ ಟೇಕಿಂಗ್ ಫುಡ್. ಹಾಗೆ ವಾಶ್ರೂಮ್ಸು ಎಲ್ಲ ಐಲ್ಯಾಂಡಲ್ಲಿ ಅವೈಲೇಬಲ್ ಇಲ್ಲ. ಎಲ್ಲಿ ಅವೈಲೇಬಲ್ ಇದೆ ಅಂತ ಸಹ ನಮಗೆ ಹೇಳ್ಕೊಡ್ತಾ ಇದ್ರು. ದೆನ್ ವಿ ಸ್ಟಾಪ್ ಅಟ್ ಒನ್ ಸ್ಪಾಟ್ ವೇರ್ ಯಾರು ಸ್ನಾರ್ಕಲ್ ಮಾಡಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದಾರಲ್ಲ ಅವರೆಲ್ಲ ಹಾರ್ಬೋದಿತ್ತು ಅಲ್ಲಿ. ನಾವು ಆ ದಿನ ಎಲ್ಲೂ ಸ್ನಾರ್ಕ್ಲಿಂಗಿಗೆ ಹೋಗಿಲ್ಲ. ಅಕ್ಷಯ್ ಆ್ಯಂಡ್ ಮೀ, both of us stayed in the boat. We took lots of photos, enjoyed all the views. ನಾವು ಬಸ್ ವೈಬ್ ಮಾಡೋದು, ಆ ಎನರ್ಜಿ, ಆ ವ್ಯೂ, ಆ ಓವರಾಲ್ ಬ್ಯೂಟಿಫುಲ್ ಬ್ರೆತ್ ಟೇಕಿಂಗ್ ಕೇವ್ಸ್ ಅದನ್ನೆಲ್ಲ ನೋಡ್ಕೊಳ್ತಾ ವಿ ಜಸ್ಟ್ ಹ್ಯಾಡ್ ಫನ್ ಆಯ್ತಾ. ಅಕ್ಷಯ್ ಅಲ್ಲಿ ಎಲ್ಲ ಕಡೆ ನೋಡ್ಕೊಳ್ತಾ ಎಂಜಾಯ್ ಮಾಡ್ತಿರುವಾಗ ನಾನು ಮಧ್ಯ ನಂದು ವಿಡಿಯೋ ಅಂತ ಹೇಳಿ ಮುಖದ ಮೇಲೆ ಕ್ಯಾಮ್ರಾ ಹಿಡಿದು ಆ್ಯಕ್ಟಿಂಗ್ ಮಾಡ್ತಿದ್ದಲ್ಲ. ಸೊ ಈ ಗಾಟ್ ಇರಿಟೇಟೆಡ್ ಆಲ್ಸೋ, ಇದೇನು ಪದೇ ಪದೇ ವಿಡಿಯೋ ಮಾಡ್ತಿದ್ಯಾ ಅಂತ. ಬಟ್ ಯಾ, ದಟ್ ವಾಸ್ ಸೋ ಟ್ರೂ ಆಯ್ತಾ. ಲುಕ್ ಅಟ್ ದ ಬೀಚ್ ದೇರ್. ನೀವು ನೋಡಿ ಅಲ್ಲಿ ವೈಟ್ ಸ್ಯಾಂಡ್ ಬೀಚ್, ಬ್ಲೂ ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಆ್ಯಂಡ್ ಎಲ್ಲಿ ಹೋಗಿದ್ರು ಟೂರಿಸ್ಟ್ ಇದ್ದಾರೆ, ಯೆಟ್ ಅದೊಂಥರ ಕಾಮ್ ಆ್ಯಂಡ್ ಪೀಸ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್ಸ್. ಬಟ್ ದ ಒನ್ ಥಿಂಗ್ ಐ ಡಿಸ್ಲೈಕ್ ಅಬೌಟ್ ದೀಸ್ ಟೂರ್ಸ್ ಆರ್ ಎಷ್ಟು ಬೇಗ ಮಾಡಬೇಕಾಗ್ತದೆ ಆಯಿತಾ. ಟೈಮಿಂಗ್ ಪ್ರಕಾರ ಮಾಡಬೇಕಾಗ್ತದೆ. ಅವರು ಎಷ್ಟೀಗ 30 minutes ಒಂದು ಬೀಚ್ ಹತ್ರ ಅಂತ ಹೇಳಿದ್ರೆ ಒಂದು ಐಲ್ಯಾಂಡಿಗೆ 30 minutes ಅಷ್ಟೇ ಕೊಡ್ತಾರೆ. ಆ್ಯಂಡ್ ದೆನ್ ದೇ ಆಸ್ಕ್ ಅಸ್ ಟು ಕಮ್ ಬ್ಯಾಕ್. ಈ ಟೈಮಿಂಗ್ಸ್ಗೋಸ್ಕರನೇ ಐ ಪ್ರಿಫರ್ ಟು ಗೋ ಆ್ಯಂಡ್ ಡೂ ಆಲ್ ದ ಆ್ಯಕ್ಟಿವಿಟೀಸ್ ಬೈ ಅವರ್ ಸೆಲ್ಸ್. ಬಟ್ ಇಟ್ಸ್ ಓಕೆ, ಗ್ರೂಪ್ ಟೂರಲ್ಲಿ ಹೋದರೆ ಭಾಳ ಜಾಗಗಳನ್ನು ಕವರ್ ಸಹ ಮಾಡ್ಬೋದು. ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಇದೆ. ನೀವು ಯಾವ ರೀತಿ ಟ್ರಾವೆಲರ್ ಇದ್ದೀರಿ ಅದ್ರ ಪ್ರಕಾರ ನಿಮ್ಮ ಆಕ್ಟಿವಿಟೀಸನ್ನು ಚೂಸ್ ಮಾಡಿ. ನೀವೇ ಮಾಡೋದಿದ್ರೆ ಐ ಥಿಂಕ್ ದ್ಯಾಟ್ ವುಡ್ ಬಿ ದ ಬೆಸ್ಟ್ ಥಿಂಗ್. ಯಾಕಂದರೆ ಯು ವಿಲ್ ಗೆಟ್ ಆಸ್ ಮಚ್ ಟೈಮ್ ಆಸ್ ಯು ವಾಂಟ್. ಅಲ್ಲಿ ನೀವು ಎಷ್ಟು ಸ್ಪೆಂಡ್ ಮಾಡ್ಬೇಕಂತಿದ್ದೀರಾ ಅದಕ್ಕೆ ಯಾರು ಲಿಮಿಟೆಡ್ ಅಲ್ಲ. ಆದರೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಷ್ಟು ಬೇರೆ ಜಾಗಗಳನ್ನು ನೋಡ್ಲಿಕ್ಕೆ ಆಗಲ್ಲ. ಕೀಪ್ ದ್ಯಾಟ್ ಇನ್ ಮೈಂಡ್. ಬಟ್ ಇವಾಗಲೂ ಸಹ ಎಡಿಟ್ ಮಾಡುವಾಗ ಹಳೆ ಫೋಟೋಸ್ ಫುಟೇಜ್ ಎಲ್ಲ ನೋಡ್ತಾ ಇದ್ದಾರಲ್ಲ, ಯು ಕೆನ್ ನಾಟ್ ಇವನ್ ಇಮ್ಯಾಜಿನ್ ದ ಸೈಲೆನ್ಸ್ ಐ ಕ್ಯಾನ್ ಫೀಲ್. ಆ ವೈಬ್ ಏನಿದೆಯಲ್ಲ, ಮತ್ತೆ ಹೋಗಬೇಕು ಆ ಜಾಗಕ್ಕೆ, ಮತ್ತೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಮತ್ತೆ ಅಟ್ಲೀಸ್ಟ್ ಒಂದು ಫ್ಯೂ ಡೇಸ್ ಜಸ್ಟ್ ಬೀಯಿಂಗ್ ದೇರ್, ಲೈಂಗ್ ಅರೌಂಡ್ ಬೀಚ್ ಮೇಲೆ ಬೀಚ್, ಐಲ್ಯಾಂಡ್ ಹಾಪಿಂಗ್, ಇದನ್ನೇ ಮಾಡಬೇಕು ಅನ್ನೋದು ಫುಲ್ ತಲೆಯಲ್ಲಿ ಫಿಕ್ಸ್ ಆಗಿದೆ ಆಯಿತಾ. ಸೊ ಇಟ್ ವಾಸ್ ಬ್ಯೂಟಿಫುಲ್. ಥೈಲ್ಯಾಂಡ್ ಇಸ್ ಅ ಸ್ಪೆಷಲ್ ಪ್ಲೇಸ್. ವಿಯೆಟ್ನಾಮಲ್ಲೂ ಇದೇ ರೀತಿ ಲೈಮ್ ಸ್ಟೋನ್ ಇದಿರ್ತದೆ, ನಿಮ್ಮದು ಬೀಚಸ್ ಆಲ್ಮೋಸ್ಟ್ ಸಿಮಿಲರ್ ಇರ್ತದೆ. ಬಟ್ the vibe in Thailand is different. It's a beautiful place on earth. ಎಲ್ಲ ಐಲ್ಯಾಂಡ್ಸನ್ನು ನೋಡಿ, ಹಾಗೆ ಯಾರ್ಯಾರಿಗೆ ಸ್ನಾರ್ಕ್ಲಿಂಗ್ ಇಷ್ಟ ಆಯಿತು ಅವ್ರು ಅದನ್ನು ಮಾಡಿದ್ರು, ಸ್ಕೂಬಾ ಯಾರಿಗೆ ಇಷ್ಟ ಆಯಿತು ಅದನ್ನು ಮಾಡಿದ್ರು. ಅದನ್ನೆಲ್ಲ ಮಾಡ್ತಾ ವೆನ್ ವಿ ರೀಚ್ಡ್ ಅವರ್ ಫೈನಲ್ ಐಲ್ಯಾಂಡ್, ಇಟ್ ವಾಸ್ ಆಲ್ರೆಡಿ ಟೈಮ್ ಫಾರ್ ಅ ಬ್ಯೂಟಿಫುಲ್ ಮೆಸ್ಮರೈಸಿಂಗ್ ಸನ್ಸೆಟ್. ನಾನು ನನ್ನ ಲೈಫಲ್ಲಿ ಐ ಥಿಂಕ್ ದ್ಯಾಟ್ ವಾಸ್ ದ ಬೆಸ್ಟ್ ಸನ್ಸೆಟ್ ಐ ಹ್ಯಾವ್ ಎವರ್ ಸೀನ್. ಅಂದರೆ ಆಚೆ ಎಲ್ಲ ಒಂಥರ ಕಲರ್ ಚೇಂಜ್, ಪಿಂಕ್, ದ ಸ್ಕೈ ಹ್ಯಾಡ್ ದ ಟಿಂಟ್ ಆಫ್ ಆರೆಂಜ್, ಯೆಲ್ಲೋ, ಬ್ಲೂ. ದ ಕಲರ್ಸ್ ನಾನಿಲ್ಲಿ ಫೋಟೋಸ್ ಎಲ್ಲ ಹಾಕಿರ್ತೇನೆ ಕೆಲವೊಂದು, ಬಟ್ ಐ ಡೋಂಟ್ ಥಿಂಕ್ ಆ ಫೋಟೋಸ ಅದಕ್ಕೆ ಜಸ್ಟಿಸ್ ಮಾಡ್ತವೆ. ಅಷ್ಟು ಚಂದ ಸನ್ಸೆಟ್ ಆಯಿತಾ. ಆ್ಯಂಡ್ ವೈಟ್ ಸ್ಯಾಂಡ್ ಬೀಚ್, ಈವನ್ ದೋ ಇಟ್ ವಾಸ್ ಕ್ರೌಡೆಡ್, ತುಂಬ ಜನ ಇದ್ದರು, ಎಸ್, ಬಟ್ ಇಟ್ ವಾಸ್ ಬ್ಯೂಟಿಫುಲ್. ಸೊ ವೆನ್ ಎವರ್ ಯು ಫೀಲ್ ಪೀಪಲ್ ಆರ್ ಸೇಯಿಂಗ್ ಥೈಲ್ಯಾಂಡ್ ತುಂಬ ಕ್ರೌಡೆಡ್ ಆಗಿದೆ ಅದು ಇದು ಅಂತ, ಪ್ಲೀಸ್ ಇಗ್ನೋರ್ ದೆಮ್, ಜಾಯಿನ್ ದ ಟ್ರಿಪ್ಸ್, ಗೋ ಫಾರ್ ದೋಸ್ ಐಲ್ಯಾಂಡ್ ಟೂರ್ಸ್. ಇಟ್ ಈಸ್ ವರ್ತ್ ಯೋರ್ ಮನಿ.
ಒಂದು ಸುಂದರವಾದ ಸನ್ಸೆಟ್ ಜೊತೆ ರಿಫ್ರೆಶ್ಮೆಂಟ್ಸ್ ಏನಿತ್ತು ಅದನ್ನೆಲ್ಲ ತಗೊಂಡ್ವಿ. ಹಾಗೆ ಅದನ್ನ ಎಂಜಾಯ್ ಮಾಡ್ತಾ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ಬಂದ್ವಿ ವಾಪಸ್. ನಮ್ಗೆ ಯಾರು ಕರ್ಕೊಂಡು ಹೋಗಿದ್ರಲ್ಲ ಟೂರ್ ಗೈಡ್ ಅವರೇ ಸಹ ನಮ್ಮನ್ನ ಇಲ್ಲಿ ನಮ್ಮ ರೂಮ್ ಕಡೆ ಡ್ರಾಪ್ ಮಾಡಿದ್ರು. ಆಫ್ಟರ್ ದಟ್ ಡ್ರಾಪ್ ವಿ ಟುಕ್ ಅ ಲಾಂಗ್ ಹಾಟ್ ಶವರ್ ಆದ ನಂತರ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಕೆಳಗೆ ಇರುವಂತ 7-Eleven ಹೋಗಿ ಕೆಲವೊಂದು ತಿಂಡಿಗಳನ್ನ ಗ್ರಾಬ್ ಮಾಡಿ ತಿನ್ಕೊಳ್ತಾ ನೈಟ್ ಮಾರ್ಕೆಟ್ ಕಡೆ ಹೋದ್ವಿ. ನೈಟ್ ಮಾರ್ಕೆಟ್ ಅಲ್ಲಿ ಆಚೆ ಈಚೆ ಎಲ್ಲ ತಿರುಗಾಡಿದ್ವಿ. ಆರ್ಟ್, ಫುಡ್, ಏನೇನಿಲ್ಲ ಆಯ್ತಾ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಎಲ್ಲ ಅದನ್ನು ನೋಡಿದ್ವಿ. ಹಾಗೆ ಒಂದ್ ಕಡೆ ಕುತ್ಕೊಂಡ್ವಿ. ವಿ ಜಸ್ಟ್ ಬಾಸ್ಕ್ಡ್ ಇನ್ ದ್ಯಾಟ್ ವೈಬ್ ಆಯ್ತಾ. ಐ ಕೀಪ್ ರಿಪೀಟಿಂಗ್ ದ ಸೇಮ್ ಥಿಂಗ್ ಅಲ್ಲ, ಪದೇ ಅದನ್ನೇ ಹೇಳ್ತಿದ್ದೇನೆ, ಬಟ್ ಇಟ್ ವಾಸ್ ಬ್ಯೂಟಿಫುಲ್. ಆ ರಾತ್ರಿ ನಾವು ಇದನ್ನೇ ಮಾಡ್ತಾ ವಿ ಜಸ್ಟ್ ಚಿಲ್ಡ್, ವಿ ಜಸ್ಟ್ ರಿಲ್ಯಾಕ್ಸ್ಡ್. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮಾರ್ನಿಂಗ್. ಬೆಳಗ್ಗೆಯಿಂದ ಸಂಜೆ ತನಕನೂ ಏನೇನು ಮಾಡಿದ್ವಲ್ಲ ಆ ದಿನ, ಜಸ್ಟ್ ರಿಲ್ಯಾಕ್ಸಿಂಗ್, ಚಿಲ್ಲಿಂಗ್, ಇಟ್ ವಾಸ್ ಬ್ಯೂಟಿಫುಲ್ ಆಯ್ತಾ. ಸಂಜೆ ಸಹ ಹಾಗೆ ಹೇಳಿದ್ನಲ್ಲ, ಜಸ್ಟ್ ವಾಕಿಂಗ್ ಅರೌಂಡ್ ದ ಸ್ಟ್ರೀಟ್ಸ್, ಜಸ್ಟ್ ಎಂಜಾಯಿಂಗ್ ದ ವೈಬ್, ದ್ಯಾಟ್ ವಾಸ್ ವಂಡರ್ಫುಲ್. ವರ್ಡ್ಸ್ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆ ಇಮೋಷನನ್ನು it's not even possible. So I would want all of you to go there and experience it. ಹಾಗೆ ಇಲ್ಲಿ the ice cream is getting ready, something strawberry and blueberry ice cream. So yeah, ನಾವು ಅದನ್ನೇ ಮಾಡಿದ್ವಿ. ಆ ಫುಲ್ ನೈಟ್ ಇದೇ ಆಗಿತ್ತು ಆಯ್ತಾ. ಎಕ್ಸ್ಪ್ಲೋರ್, ವಂಡರ್, ಚಿಲ್. And that is how we ended the beautiful day in Krabi. ಥೈಲ್ಯಾಂಡ್ ಅಲ್ಲಿ ಎಲ್ಲ ಪ್ಲೇಸಸ್ ವಿಸಿಟ್ ಮಾಡಿದ ನಂತರ ನನಗೆ ನನ್ನ ಫೇವ್ರೆಟ್ ಪ್ಲೇಸ್ ಕ್ರಾಬಿ. ನಾಟ್ ಜಸ್ಟ್ ಫಾರ್ ದ ಬೀಚಸ್ ಸಹ ಒಳ್ಳೆ ಸೂಪ್ರೀಮ್ ಬೀಚಸ್ ಇದಾವೆ, ಬಟ್ ದ ಎಂಟೈರ್ ವೈಬ್ ನನಗೆ ಕ್ರಾಬಿದು ತುಂಬಾ ಇಷ್ಟ ಆಯ್ತು ಆಯ್ತಾ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೇನೆ. ಡೆಫಿನೆಟ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ಹೇಳಿ. ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಎವ್ರಿಬಾಡಿ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.